ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷವಾದ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. ಬ್ರಹ್ಮಾಂಡದ ಅತ್ಯಂತ ದೊಡ್ಡ ರಹಸ್ಯ ಅಥವಾ ಆ ಪರಮ ಸತ್ಯ ಅಂತ ನಾವೇನ್ ಕರೀತೀವಿ, ಅದು ಎಲ್ಲೋ ಮಂಜು ಮುಚ್ಚಿದ ಹಿಮಾಲಯದ ಗುಹೆಗಳಲ್ಲೋ ಅಥವಾ ದೂರದ ಬಾಹ್ಯಾಕಾಶದಲ್ಲೋ ಇಲ್ಲ. ಖಂಡಿತ ಇಲ್ಲ. ಹೌದು. ಬದಲಾಗಿ ಅದು ನಾವು ಪ್ರತಿದಿನ ಅನುಭವಿಸುವ ಎಚ್ಚರ, ಕನಸು ಮತ್ತೆ ನಿದ್ರೆಯಲ್ಲೇ ಅಡಗಿದೆ ಅಂದ್ರೆ ನೀವು ನಂಬ್ತೀರಾ? ಇವತ್ತು ನಾವೊಂದು ಪ್ರಾಚೀನ ಹಾಗೂ ಅತ್ಯಂತ ಕುತೂಹಲಕಾರಿ ಗ್ರಂಥವನ್ನ ಬಿಡಿಸಿ ನೋಡಲಿದ್ದೇವೆ. ಅದೇ ಮಾಂಡುಕ್ಯೋಪನಿಷತ್ ಖಂಡಾರ್ಥ. ಹೌದು. ಇದು ಶ್ರೀ ರಾಘವೇಂದ್ರ ತೀರ್ಥರು ಬರೆದಿರುವ ಹಾಗೂ ವಿದ್ವಾನ್ ಚತುರ್ವೇದಿ ವೇದವ್ಯಾಸಾಚಾರ್ಯರು ಅನುವಾದಿಸಿರುವ ಕೃತಿ. ಎಕ್ಸಾಕ್ಟ್ಲಿ. ಸೊ ಈ ಕೃತಿಯ ಮೂಲಕ ವಾಸ್ತವದ ಸ್ವರೂಪವನ್ನ ನಮ್ಮ ದೈನಂದಿನ ಅನುಭವಗಳ ಮೂಲಕವೇ ಅರ್ಥ ಮಾಡಿಕೊಳ್ಳೋಣ. ಅಂದ್ರೆ ನಮ್ಮ ಪ್ರಜ್ಞೆಯ ವಿವಿಧ ಹಂತಗಳು ಮತ್ತೆ ಎಲ್ಲರಿಗೂ ತಿಳಿದಿರುವ ಆ ಓಂಕಾರದ ಹಿಂದಿನ ವೈಜ್ಞಾನಿಕ ಹಾಗೂ ತಾರ್ಕಿಕ ರಹಸ್ಯವನ್ನ ಯಾವುದೇ ಗೊಂದಲವಿಲ್ಲದೆ ಸರಳವಾಗಿ ವಿಶ್ಲೇಷಿಸುವುದು ಇಂದಿನ ನಮ್ಮ ಗುರಿ. ಈ ಗ್ರಂಥದ ವಿಶೇಷತೆ ಏನಂದ್ರೆ, ಇದು ಕೇವಲ ಶುಷ್ಕವಾದ ಅಥವಾ ಬೋರಿಂಗ್ ತಾತ್ವಿಕ ಸಿದ್ಧಾಂತಗಳ ಬಗ್ಗೆ ಮಾತ್ರ ಮಾತಾಡಲ್ಲ. ಬದಲಾಗಿ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನೂ ಪ್ರತಿದಿನ ಕಡ್ಡಾಯವಾಗಿ ಹಾದುಹೋಗುವ 3 ಸಾಮಾನ್ಯ ಸ್ಥಿತಿಗಳನ್ನ ಇದು ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಎಚ್ಚರ, ಕನಸು ಮತ್ತು ಗಾಢ ನಿದ್ರೆ. ಹೌದು, ಅದೇ. ಇವುಗಳ ಆಧಾರದ ಮೇಲೆಯೇ ನಮ್ಮ ನೈಜ ಸ್ವರೂಪ ಏನು ಅನ್ನೋದನ್ನ ಅತ್ಯಂತ ತಾರ್ಕಿಕವಾಗಿ ಹಂತ ಹಂತವಾಗಿ ವಿವರಿಸುತ್ತೆ. ಮನುಷ್ಯನ ಅಸ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಬೆಸ್ಟ್ ಗೈಡ್ ಇನ್ನೊಂದಿಲ್ಲ ಎನ್ನಬಹುದು. ಸೂಪರ್. ಸೊ ಪರಮಸತ್ಯವನ್ನ ಹುಡುಕುವ ಮುನ್ನ ನಮಗೆಲ್ಲರಿಗೂ ಅತ್ಯಂತ ಚಿರಪರಿಚಿತವಾಗಿರುವ, ನಾವು ಈಗ್ಲೇ ಅನುಭವಿಸ್ತಿರೋ ವಾಸ್ತವದಿಂದಲೇ ಈ ಪಯಣವನ್ನ ಆರಂಭಿಸೋಣ. ಖಂಡಿತ. ಅಂದ್ರೆ ನಮ್ಮ ಜಾಗೃತ್ ಅವಸ್ಥೆ ಅಥವಾ ಎಚ್ಚರದ ಸ್ಥಿತಿ. ಗ್ರಂಥದಲ್ಲಿ ಈ ಸ್ಥಿತಿಯನ್ನ ವೈಶ್ವಾನರ ಅಂತ ಕರೆಯಲಾಗಿದೆ. ಇದು ಬಾಹ್ಯ ಪ್ರಜ್ಞೆಯನ್ನ ಹೊಂದಿದ್ದು ನಾವು ಭೌತಿಕ ವಸ್ತುಗಳನ್ನ ಅನುಭವಿಸುವ ಹಂತ. ಕರೆಕ್ಟ್. ಯಾಕೆ ಅಷ್ಟೊಂದು ಕುರುಡಾಗಿ ನಂಬ್ತೀವಿ? ನೋಡಿ, ಇದು ಮನುಷ್ಯನ ಪ್ರಜ್ಞೆಯ ಒಂದು ವಿಚಿತ್ರವಾದ ಸ್ವಭಾವ. ವೈಶ್ವಾನರ ಅಂದ್ರೆ ನಮ್ಮ ಪ್ರಜ್ಞೆಯು ಸಂಪೂರ್ಣವಾಗಿ ಹೊರಮುಖವಾಗಿ ಭೌತಿಕ ಜಗತ್ತಿನೊಂದಿಗೆ ಬೆರೆತು ಹೋಗಿರುವ ಸ್ಥಿತಿ. ಓಕೆ. ಈ ಸ್ಥಿತಿಯಲ್ಲಿ ನಮ್ಮ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಚರ್ಮ ಸಂಪೂರ್ಣವಾಗಿ ಆಕ್ಟಿವ್ ಆಗಿರುತ್ತೆ. ಮತ್ತೆ ಹೊರಗಿನ ಪ್ರಪಂಚದಿಂದ ಅಗಾಧ ಪ್ರಮಾಣದ ಮಾಹಿತಿಯನ್ನ ನಿರಂತರವಾಗಿ ನಮ್ಮ ಮೆದುಳಿಗೆ ತಲುಪಿಸ್ತಿರುತ್ತೆ. ಈ ಮಾಹಿತಿಯ ಪ್ರಭಾವ ಎಷ್ಟೊಂದು ತೀವ್ರವಾಗಿರುತ್ತೆ ಅಂದ್ರೆ ಅದು ನಮ್ಮ ಪ್ರಜ್ಞೆಯ ಇತರ ಆಯಾಮಗಳನ್ನ ಸಂಪೂರ್ಣವಾಗಿ ಮರಮಾಚಿಬಿಡುತ್ತೆ. ನನ್ನ ದೇಹ, ನನ್ನ ಬ್ಯಾಂಕ್ ಅಕೌಂಟ್, ನನ್ನ ಕೆಲಸ ಅನ್ನುವ ಆ ಅಸ್ಮಿತೆ ಅಥವಾ ಅಹಂಕಾರ ಇಲ್ಲಿ ತುಂಬಾನೇ ಪ್ರಬಲವಾಗಿರುತ್ತೆ. ಹೌದು. ನಾವು ಈ ಭೌತಿಕ ವಸ್ತುಗಳ ಜೊತೆ ನಮ್ಮನ್ನು ಸಂಪೂರ್ಣವಾಗಿ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀವಿ. ಖಂಡಿತ. ಇದಕ್ಕೊಂದು ದೈನಂದಿನ ಉದಾಹರಣೆ ಕೊಡಬೇಕು ಅಂದ್ರೆ, ನಾವು ಮೊಬೈಲ್ ಫೋನ್ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಥವಾ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡೋವಾಗ ಏನಾಗುತ್ತೆ ಅಂತ ಗಮನಿಸಿ. ಹೌದು, ಒಳ್ಳೆಯ ಉದಾಹರಣೆ. ಆ ಡಿಜಿಟಲ್ ಫೀಡ್ ಒಳಗೆ ನಮ್ಮ ಮನಸ್ಸು ಎಷ್ಟೊಂದು ಲೀನವಾಗಿಬಿಡುತ್ತೆ ಅಂದ್ರೆ, ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಾವು ಕುಳಿತಿರುವ ಭಂಗಿ ಹೇಗಿದೆ, ಉಸಿರಾಟ ಹೇಗಿದೆ ಅನ್ನೋ ದೇಹದ ಭೌತಿಕ ಅರಿವೇ ನಮ್ಗಿರಲ್ಲ. ನಿಜ. ನಮ್ಮ ಇಡೀ ಪ್ರಜ್ಞೆ ಆ ಚಿಕ್ಕ ಸ್ಕ್ರೀನ್ ಒಳಗಿನ ವರ್ಚುವಲ್ ಜಗತ್ತಿನಲ್ಲಿ ಬಂಧಿಯಾಗಿರುತ್ತೆ. ಹಾಗಾದ್ರೆ ಕೇವಲ ಒಂದು ಸಂಘ ಮೊಬೈಲ್ ಸ್ಕ್ರೀನ್ ನಮ್ಮ ಭೌತಿಕ ಎಚ್ಚರವನ್ನೇ ಮರೆಸಬಲ್ಲದು ಅಂದ್ರೆ, ಈ ಇಡೀ ಭೌತಿಕ ಜಗತ್ತು ನಮ್ಮ ಅಸಲಿ ಪ್ರಜ್ಞೆಯನ್ನ ಇನ್ನೆಷ್ಟು ಗಾಢವಾಗಿ ಮರೆಮಾಚಿರಬಹುದು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಆ ಸ್ಕ್ರೋಲ್ ಮಾಡುವಾಗ ಆಗುವ ಮರೆವು ಹೇಗೋ ಹಾಗೆ ಜಾಗೃತಾವಸ್ಥೆಯಲ್ಲಿ ಇಡೀ ಪ್ರಪಂಚವೇ ಒಂದು ದೊಡ್ಡ ಪರದೆಯಾಗಿ ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಮತ್ತೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅತಿ ಮುಖ್ಯವಾದ ವಿಚಾರ ಇದೆ. ಯಾವುದು? ಅದೇ ಓಂಕಾರದ ಆ ಅಕ್ಷರ. ಉಪನಿಷತ್ತು ಎಚ್ಚರದ ಸ್ಥಿತಿಯನ್ನ ಆಕಾರಕ್ಕೆ ಯಾಕೆ ಹೋಲಿಸುತ್ತೆ ಅನ್ನೋದು ಬಹಳ ವೈಜ್ಞಾನಿಕವಾಗಿದೆ. ಓ, ಹೇಗೆ? ನೀವು ಅ ಅಂತ ಉಚ್ಚರಿಸಿದಾಗ ಆ ಶಬ್ದವು ಗಂಟಿಲಿನ ಅತ್ಯಂತ ಮೂಲ ಭಾಗದಿಂದ ಉತ್ಪತ್ತಿಯಾಗುತ್ತೆ. ಮನುಷ್ಯನ ಧ್ವನಿ ಪೆಟ್ಟಿಗೆಯಿಂದ ಹೊರಡುವ ಪ್ರಪ್ರಥಮ ಸಹಜ ಧ್ವನಿಯದು. ಹೌದು. ಅದೇ ರೀತಿ ವಾಸ್ತವದ ಅನುಭವಗಳಲ್ಲಿ ಈ ಜಾಗೃತ್ ಅವಸ್ಥೆಯು ಮನುಷ್ಯನ ಪ್ರಥಮ, ಬಾಹ್ಯ ಮತ್ತು ಅತ್ಯಂತ ಮೂಲಭೂತವಾದ ಅನುಭವ. ಆ ಶಬ್ದದ ಉಗಮ ಹೇಗೋ ಜಗತ್ತಿನ ನಮ್ಮ ಗ್ರಹಿಕೆಯ ಉಗಮವು ಈ ಎಚ್ಚರದ ಸ್ಥಿತಿಯಿಂದನೇ ಆಗುತ್ತೆ. ವಾವ್! ಇದು ನಿಜಕ್ಕೂ ಅದ್ಭುತವಾದ ಕನೆಕ್ಷನ್. ಶಬ್ದದ ಮೂಲ ಆ ಮತ್ತೆ ನಮ್ಮ ಅನುಭವದ ಮೂಲ ಎಚ್ಚರ. ಎಕ್ಸಾಕ್ಟ್ಲಿ. ಆದ್ರೆ ನೀವು ಹೇಳಿದ ಹಾಗೆ ಜಾಗೃತಾವಸ್ಥೆ ಕೇವಲ ಒಂದು ಭ್ರಮೆಯಾಗಿದ್ರೆ ಅಥವಾ ಬಹಳ ಸುಲಭವಾಗಿ ಮರುಳಾಗುವಂತಹ ಸ್ಥಿತಿಯಾಗಿದ್ರೆ, ನಾವು ಕಣ್ಣು ಮುಚ್ಚಿ ನಿದ್ರೆಗೆ ಜಾರಿದಾಗ ಏನಾಗುತ್ತೆ?
ನಮ್ಮ ಪಂಚೇಂದ್ರಿಯಗಳು ಭೌತಿಕ ಜಗತ್ತಿನ ಸಂಪರ್ಕವನ್ನ ಕಡಿದುಕೊಳ್ತವೆ ಅಲ್ವಾ? ಹಾಗಾದ್ರೆ ಹೊರಗಿನಿಂದ ಯಾವುದೇ ಇನ್ಪುಟ್ ಬರ್ದಿದ್ದಾಗ ನಮ್ಮ ಪ್ರಜ್ಞೆ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಆಗ್ಬಿಡುತ್ತಾ? ಇಲ್ಲ, ಪ್ರಜ್ಞೆ ಸ್ವಿಚ್ ಆಫ್ ಆಗಲ್ಲ, ಬದಲಾಗಿ ಅದು ತನ್ನ ದಿಕ್ಕನ್ನ ಬದಲಾಯಿಸುತ್ತೆ. ಓ, ಎಚ್ಚರದ ಸ್ಥಿತಿಯಲ್ಲಿ ಹೊರಮುಖವಾಗಿದ್ದ ಪ್ರಜ್ಞೆ ಈಗ ಕಣ್ಣು ಮುಚ್ಚಿದಾಗ ಒಳಮುಖವಾಗಿ ತಿರುಗುತ್ತೆ. ಇದನ್ನೇ ಗ್ರಂಥದಲ್ಲಿ ತೈಜಸ ಅಂತ ಕರೆಯಲಾಗಿದೆ. ತೈಜಸ ಅಂದ್ರೆ ಬೆಳಕಿನಿಂದ ಕೂಡಿನದ್ದು. ಇಲ್ಲಿ ಅಂತಹ ಪ್ರಜ್ಞೆ ಕೆಲಸ ಮಾಡುತ್ತೆ. ಒಂದು ನಿಮಿಷ. ಒಳಮುಖವಾಗುವುದು ಅಂದ್ರೆ ನಿಖರವಾಗಿ ಏನು? ನಮ್ಗೆ ಆ ಕನಸಿನ ಪ್ರಪಂಚ ಹೇಗೆ ಸೃಷ್ಟಿಯಾಗುತ್ತೆ? ಇದೇ ನೋಡಿ ನಮ್ಮ ಮೆದುಳಿನ ಮತ್ತೆ ಮನಸ್ಸಿನ ಒಂದು ಅದ್ಭುತವಾದ ಪ್ರಕ್ರಿಯೆ. ಜಾಗೃತಾವಸ್ಥೆಯಲ್ಲಿ ನಾವು ನೋಡಿದ, ಕೇಳಿದ, ಅನುಭವಿಸಿದ ಆ ಸೂಕ್ಷ್ಮ ಸಂಸ್ಕಾರಗಳು ಅಥವಾ ಡೇಟಾ ಏನಿರುತ್ತೆ ಅದು ನಮ್ಮ ಮನಸ್ಸಿನ ಆಳದಲ್ಲಿ ಉಳಿದಿರುತ್ತೆ. ಹೊರಗಿನ ಪ್ರಪಂಚದ ಇನ್ಪುಟ್ ನಿಂತ ತಕ್ಷಣ ಮನಸ್ಸು ತನ್ನಲ್ಲಿರುವ ಈ ಡೇಟಾವನ್ನು ಬಳಸ್ಕೊಂಡು ತನ್ನದೇ ಆದ ಒಂದು ಸಂಪೂರ್ಣ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಅಂದ್ರೆ ಡ್ರೀಮ್ ವರ್ಲ್ಡ್. ಹೌದು. ಅಲ್ಲಿ ಭೌತಿಕವಾಗಿ ಯಾವುದೇ ಬೆಟ್ಟಗಳಿಲ್ಲ, ನದಿಗಳಿಲ್ಲ ಅಥವಾ ಮನುಷ್ಯರಿಲ್ಲ. ಆದ್ರೂ ಕನಸಿನಲ್ಲಿ ನಾವು ನೈಜವಾಗಿ ಓಡ್ತೀವಿ, ಭಯಪಡ್ತೀವಿ, ಅಳ್ತೀವಿ. ಹೌದು, ಬೆವರಿರ್ತೀವಿ ಕೂಡ ಕೆಲವೊಮ್ಮೆ. ಖಂಡಿತ. ಇಲ್ಲಿ ಮನಸ್ಸೇ ಸೃಷ್ಟಿಕರ್ತನೂ ಹೌದು, ಆ ಸೃಷ್ಟಿಯನ್ನ ಅನುಭವಿಸುವ ಪ್ರೇಕ್ಷಕನೂ ಹೌದು. ಇದು ಮನುಷ್ಯನ ಮನಸ್ಸಿನ ಅಪಾರವಾದ ಶಕ್ತಿಯನ್ನು ತೋರಿಸುತ್ತೆ. ಇದು ನಮ್ಮನ್ನ ಒಂದು ಗಂಭೀರವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನಮ್ಮ ಮನಸ್ಸು ಹೊರಗಿನ ಯಾವುದೇ ಸಹಾಯವಿಲ್ಲದೆ ತನ್ನೊಳಗೆ ತಾನೇ ಒಂದು ಸಂಪೂರ್ಣವಾದ ಜೀವಂತವಾದ ಪ್ರಪಂಚವನ್ನ ಸೃಷ್ಟಿಸಿ ಅದನ್ನೇ 100% ಸತ್ಯ ಅಂತ ನಂಬುವಂತೆ ಮಾಡಬಲ್ಲದು ಅಂದ್ರೆ, ಈಗ ನಾವು ಎಚ್ಚರವಿದ್ದಾಗ ನೋಡ್ತಿರೋ ಈ ಪ್ರಪಂಚ ಕೂಡ ನಮ್ಮ ಮನಸ್ಸಿನ ಇನ್ನೊಂದು ರೀತಿಯ ವಿಸ್ತೃತ ಕನಸು ಆಗಿರ್ಬೋದಲ್ವಾ? ಹೌದು. ತತ್ವಶಾಸ್ತ್ರದ ಅತಿ ದೊಡ್ಡ ಪ್ರಶ್ನೆಯೇ ಇದು. ಕನಸು ಕಾಣುವಾಗ ಆ ಕನಸೇ ಪರಮಸತ್ಯ. ನಿಜ. ಅದೇ ಎಚ್ಚರವಾದ ತಕ್ಷಣ ನಾವದನ್ನ ಅಯ್ಯೋ ಅದೊಂದು ಕನಸು ಅಂತ ತಳ್ಳಿ ಹಾಕ್ತೀವಿ. ಅದೇ ರೀತಿ ಭವಿಷ್ಯದಲ್ಲಿ ನಾವು ಇದಕ್ಕಿಂತಲೂ ಉನ್ನತವಾದ ಪ್ರಜ್ಞೆಯ ಸ್ಥಿತಿಗೆ ಜಾಗೃತಗೊಂಡಾಗ ಈ ನಮ್ಮ ಎಚ್ಚರದ ಜೀವನವು ಒಂದು ರೀತಿಯ ಕನಸಿನಂತೆ ಕಾಣಬಹುದು. ಮೈಂಡ್ ಬ್ಲೋಯಿಂಗ್. ಮತ್ತು ಇಲ್ಲಿ ಮತ್ತೆ ನಾವು ಆ ಓಂಕಾರದ ಎರಡನೇ ಅಕ್ಷರವಾದ ಉಕಾರದ ತಾರ್ಕಿಕತೆಯನ್ನು ನೋಡಬೇಕು. ಹೌದು, ಉಕಾರ. ನೀವು ಉಕಾರವನ್ನ ಉಚ್ಚರಿಸುವಾಗ ಶಬ್ದವು ಗಂಟಲಿನಿಂದ ಬಾಯಿಯ ಮಧ್ಯಭಾಗಕ್ಕೆ ಚಲಿಸುತ್ತೆ ಮತ್ತೆ ತುಟಿಗಳು ಮುಂದಕ್ಕೆ ಚಾಚುತ್ತವೆ. ಇದೊಂದು ಪರಿವರ್ತನೀಯ ಅಥವಾ ಮಧ್ಯಂತರದ ಶಬ್ದ. ಓಕೆ. ಹಾಗೆಯೇ ಕನಸಿನ ಸ್ಥಿತಿಯು ಎಚ್ಚರ ಮತ್ತು ಗಾಢನಿದ್ರೆಯ ನಡುವಿನ ಒಂದು ಸೇತುವೆ ಇದ್ದ ಹಾಗೆ, ಒಂದು ಟ್ರಾನ್ಸಿಷನ್ ಸ್ಟೇಟ್. ಎಕ್ಸಲೆಂಟ್ ವಿಶ್ಲೇಷಣೆ. ಆಕಾರ ಗಂಟ್ಲಿನಲ್ಲಿದೆ, ಊಕಾರ ಬಾಯಿಯ ಮಧ್ಯದಲ್ಲಿ ಚಲಿಸ್ತಾ ಇದೆ. ಹೌದು. ಸರಿ. ಎಚ್ಚರದ ಸ್ಥಿತಿಯಲ್ಲಿ ಬಾಹ್ಯ ಪ್ರಪಂಚ ಇದೆ, ಕನಸಿನಲ್ಲಿ ಆಂತರಿಕ ಪ್ರಪಂಚ ಇದೆ. ಆದ್ರೆ ಈ ಎರಡೂ ಪ್ರಪಂಚಗಳು ಇಲ್ಲದಾಗ ಏನಾಗತ್ತೆ? ಅಂದ್ರೆ ಭೌತಿಕ ಪ್ರಪಂಚದ ಅರಿವು ಇಲ್ಲ, ಮತ್ತೆ ಮನಸ್ಸು ಸೃಷ್ಟಿಸುವ ಕನಸುಗಳೂ ಇಲ್ಲ. ಕಂಪ್ಲೀಟಾಗಿ ಬ್ಲ್ಯಾಕ್ಔಟ್ ಆದಾಗ ಏನಾಗುತ್ತೆ? ಅದೇ ಆ ಮೂರನೇ ಹಂತ. ಈ ಎಚ್ಚರ ಮತ್ತು ಕನಸಿನ ಸ್ಥಿತಿಗಳಿಗೆ ಸಂಪೂರ್ಣವಾಗಿ ತದ್ವಿರುದ್ಧವಾದ ಸ್ಥಿತಿಯೇ ಸುಷುಪ್ತಿ ಅಥವಾ ಗಾಢನಿದ್ರೆ. ಗ್ರಂಥವು ಇದನ್ನ ಪ್ರಾಜ್ಞಾ ಅಂತ ಕರೆಯುತ್ತೆ. ಗಾಢನಿದ್ರೆ ಅಂದ್ರೆ ಏನೂ ಇಲ್ಲದ ಕತ್ತಲು ಅಥವಾ ಕೇವಲ ಶೂನ್ಯ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ಅಂದುಕೊಳ್ತೀವಿ. ಹೌದು, ನನಗೂ ಹಾಗೆ ಅನಿಸ್ತಿತ್ತು. ಆದರೆ ಉಪನಿಷತ್ ಇದನ್ನ ಸಂಪೂರ್ಣವಾಗಿ ಏಕೀಕೃತವಾದ, ಪ್ರಜ್ಞೆಯ ಮುದ್ದೆಯಾದ ಮತ್ತೆ ಅತ್ಯಂತ ಆನಂದಮಯವಾದ ಸ್ಥಿತಿ ಅಂತ ವರ್ಣಿಸುತ್ತೆ. ಇಲ್ಲಿ ಯಾವುದೇ ಆಸೆಗಳಿಲ್ಲ, ದ್ವೇಷಗಳಿಲ್ಲ, ದೈನಂದಿನ ಗೊಂದಲಗಳಿಲ್ಲ. ಇಲ್ಲಿ ಪ್ರಜ್ಞೆ ಡಿವೈಡ್ ಆಗಿರಲ್ಲ, ಬದಲಾಗಿ ಒಂದು ಅಖಂಡವಾದ ಶಾಂತಿಯ ರೂಪದಲ್ಲಿ ಇರುತ್ತೆ. ಒಂದು ನಿಮಿಷ, ನಾನಿಲ್ಲಿ ನಿಮ್ಮನ್ನ ಸ್ವಲ್ಪ ತಡಿಬೇಕು. ಹೇಳಿ. ಈ ವಿಚಾರವನ್ನ ಒಪ್ಕೊಳ್ಳೋದು ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಗಾಢನಿದ್ರೆ ಅಷ್ಟೊಂದು ಏಕೀಕೃತವಾದ ಶುದ್ಧ ಆನಂದದ ಸ್ಥಿತಿಯೇ ಆಗಿದ್ಲೇ ಮನುಷ್ಯರು ಬೆಳಿಗ್ಗೆ ಏಳುವಾಗ ಯಾಕೆ ಕೆಲವೊಮ್ಮೆ ತಲೆನೋವಿನಿಂದ ಏಳ್ತಾರೆ? ಯಾಕೆ ಖಿನ್ನತೆ ಅಥವಾ ಆಯಾಸ ಕಾಡುತ್ತೆ? ನಮ್ಮ ದೈನಂದಿನ ಬದುಕು ಯಾಕೆ ಇಷ್ಟೊಂದು ಒತ್ತಡ ಮತ್ತು ಆತಂಕಗಳಿಂದ ತುಂಬಿದೆ? ಆ ಪ್ರಾಜ್ಞ ಸ್ಥಿತಿಯಲ್ಲಿರುವ ಆನಂದ ಎಚ್ಚರವಾದಾಗ ಎಲ್ಲಿ ಮಾಯವಾಗುತ್ತೆ? ನಮ್ಗೆ ಆ ಆನಂದದ ನೆನಪು ಯಾಕೆ ಉಳಿಯಲ್ಲ? ಇದೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಆಳವಾದ ತಾರ್ಕಿಕ ಪ್ರಶ್ನೆ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಶುದ್ಧ ಪ್ರಜ್ಞೆಗೂ ಮತ್ತು ನಮ್ಮ ಭೌತಿಕ ಮೆದುಳಿನ ಕಾರ್ಯವಿಧಾನಕ್ಕೂ ಇರೋ ವ್ಯತ್ಯಾಸವನ್ನ ತಿಳಿಬೇಕು. ಓಕೆ. ನೀವು ಕೇಳಿದ್ರಿ, ಆನಂದದ ನೆನಪು ಯಾಕೆ ಉಳಿಯಲ್ಲ ಅಂತ. ನೆನಪು ಮತ್ತು ರೆಕಾರ್ಡಿಂಗ್ ಅನ್ನೋದು ನಮ್ಮ ಮೈಂಡ್ ಮತ್ತು ಅಹಂಕಾರದ ಕೆಲ್ಸ. ಎಚ್ಚರ ಮತ್ತು ಕನಸಿನಲ್ಲಿ
ಈ ಮನಸ್ಸು ಮತ್ತು ಅಹಂಕಾರಗಳು ಒಂದು ಕ್ಯಾಮ್ರಾ ತರ ಆನ್ ಆಗಿರುತ್ತೆ, ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತೆ. ಆದರೆ ಗಾಢ ನಿದ್ರೆಯಲ್ಲಿ ಅಂದ್ರೆ ಪ್ರಾಜ್ಞ ಸ್ಥಿತಿಯಲ್ಲಿ ಈ ಮನಸ್ಸು ಮತ್ತು ಬುದ್ಧಿಯನ್ನು ಅಳೆಯುವ ಉಪಕರಣಗಳೇ ಲೀನವಾಗಿ ಬಿಡುತ್ತೆ. ಅಲ್ಲಿ ನಾನು ಆನಂದವನ್ನ ಅನುಭವಿಸ್ತಾ ಇದ್ದೇನೆ ಅಂತ ಹೇಳೋಕೆ ಆ ನಾನು ಅಥವಾ ಈಗೋ ಅನ್ನೋದೇ ಇರಲ್ಲ. ಕೇವಲ ಆನಂದ ಮಾತ್ರ ಇರುತ್ತೆ. ಕ್ಯಾಮ್ರಾ ಆಫ್ ಆಗಿದೆ, ಹಾಗಾಗಿ ಫೋಟೋ ಇಲ್ಲ, ಆದ್ರೆ ಘಟನೆ ನಡೆದಿದೆ. ವಾವ್! ಅಂದ್ರೆ ಉಪಕರಣಗಳಿಲ್ಲದ ಕಾರಣ ಡೀಟೇಲ್ಡ್ ಆಗಿ ರೆಕಾರ್ಡ್ ಆಗಿಲ್ಲ, ಆದ್ರೂ ಬೆಳಗ್ಗೆ ಎದ್ದಾಗ ಅಬ್ಬಾ ನಾನು ಬಹಳ ಸುಖವಾಗಿ ನಿದ್ರೆ ಮಾಡ್ದೆ ಅನ್ನೋ ಒಂದು ಒಟ್ಟಾರೆ ಭಾವನೆ ಇರುತ್ತಲ್ವಾ, ಅದೇ ಆ ಘಟನೆಗೆ ಸಾಕ್ಷಿ. ಖಂಡಿತ. ಇನ್ನು ನೀವು ಕೇಳಿದ ಮತ್ತೊಂದು ಪ್ರಶ್ನೆ, ಬೆಳಗ್ಗೆ ಏಳುವಾಗ ಆಗುವ ಆಯಾಸ ಅಥವಾ ಖಿನ್ನತೆಯ ಬಗ್ಗೆ. ಹೌದು. ಆ ಆಯಾಸವು ನಮ್ಮ ಶುದ್ಧ ಪ್ರಜ್ಞೆಯ ಅಂದ್ರೆ ಪ್ರಾಜ್ಞ ಸ್ಥಿತಿಯ ಗುಣ ಅಲ್ಲ. ಬದಲಾಗಿ ಅದು ನಮ್ಮ ಭೌತಿಕ ದೇಹ ಮತ್ತು ಮೆದುಳಿನ ಕೆಮಿಕಲ್ ಸ್ಟೇಟ್. ಓಕೆ, ಅರ್ಥ ಆಯ್ತು. ಗಾಢ ನಿದ್ರೆಯಿಂದ ಎಚ್ಚರಕ್ಕೆ ಬರುವಾಗ ನಮ್ಮ ಮನಸ್ಸು ಮತ್ತೆ ಆಕ್ಟಿವ್ ಆಗುತ್ತೆ, ಮತ್ತೆ ನಿನ್ನೆಯ ಅದೇ ಹಳೆಯ ಆತಂಕ, ಜವಾಬ್ದಾರಿ, ಒತ್ತಡಗಳನ್ನ ಮತ್ತೆ ಹೊತ್ಕೊಳ್ಳುತ್ತೆ. ಆನಂದ ಮಾಯ ಆಗಲ್ಲ, ಬದಲಾಗಿ ನಮ್ಮ ಎಚ್ಚರದ ಮನಸ್ಸಿನ ಗದ್ದಲದಲ್ಲಿ ಆ ಶಾಂತಿಯ ಧ್ವನಿ ಮುಳುಗಿ ಹೋಗುತ್ತೆ ಅಷ್ಟೇ. ಎಕ್ಸಾಕ್ಟ್ಲಿ. ಮತ್ತೆ ಇಲ್ಲಿ ಓಂಕಾರದ 3ನೇ ಅಕ್ಷರ ಮಕಾರವನ್ನ ಗಮನಿಸಿ. ಮಾ ಉಚ್ಚರಿಸುವಾಗ ನಮ್ಮ ತುಟಿಗಳು ಸಂಪೂರ್ಣವಾಗಿ ಮುಚ್ಚುಗೊಳ್ತವೆ. ಅದು ಶಬ್ದದ ಅಂತ್ಯ ಅಥವಾ ಲಯವಾಗುವ ಪ್ರಕ್ರಿಯೆ. ಹೌದು. ಹಾಗೆಯೇ ಗಾಢ ನಿದ್ರೆಯು ನಮ್ಮೆಲ್ಲ ಬಾಹ್ಯ ಮತ್ತು ಆಂತರಿಕ ಗದ್ದಲಗಳು ಸಂಪೂರ್ಣವಾಗಿ ವಿರಮಿಸುವ, ಲೀನವಾಗುವ ಸ್ಥಿತಿಯಾಗಿದೆ. ಅತ್ಯಂತ ಸ್ಪಷ್ಟವಾದ ವಿವರಣೆ. ಅಕಾರದಿಂದ ಶುರುವಾಗಿ ಊಕಾರದ ಮೂಲಕ ಹರಿದು ಮಾಕಾರದಲ್ಲಿ ಶಬ್ದ ಮುಕ್ತಾಯವಾಗುವ ಹಾಗೆ ನಮ್ಮ ಪ್ರಜ್ಞೆಯು ಎಚ್ಚರ, ಕನಸು ಮತ್ತು ಗಾಢ ನಿದ್ರೆಯ ಮೂಲಕ ಸಂಚರಿಸುತ್ತೆ. ಹೌದು. ಹಾಗಾದ್ರೆ ಈ 3 ಹಂತಗಳು ಮುಗಿದ್ಮೇಲೇನಿದೆ, ನಾವು ಪ್ರತಿದಿನ ಎಚ್ಚರ, ಕನಸು, ನಿದ್ರೆ ಅನ್ನೋ ಈ ಲೂಪ್ನಲ್ಲಿ ಸಿಲುಕೊಂಡಿದೀವಿ. ಈ 3ನ್ನು ಹಿಡಿದಿಟ್ಕೊಂಡಿರುವ, ಇವೆಲ್ಲಕ್ಕೂ ಆಧಾರವಾದ, ಇವುಗಳನ್ನ ಮೀರಿದ ಅಂತಿಮ ವಾಸ್ತವ ಬೇರೊಂದಿರ್ಲೇಬೇಕಲ್ವಾ? ಖಂಡಿತ ಇದೆ. ಇದನ್ನೇ ಉಪನಿಷತ್ತು ತುರಿಯ ಅಂತ ಕರೆಯುತ್ತೆ. ತುರಿಯ ಅಂದ್ರೆ ಸಂಸ್ಕೃತದಲ್ಲಿ ಅಕ್ಷರಶಃ 4ನೆಯದು ಅಂತ ಅರ್ಥ. 4ನೆಯದು, ಓಕೆ. ನಾವು ನಮ್ಮ ಮೂಲಗ್ರಂಥವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ತುರಿಯ ಸ್ಥಿತಿಯನ್ನ ವಿವರಿಸಲು ಉಪನಿಷತ್ತು ಒಂದು ನಕಾರಾತ್ಮಕ ವ್ಯಾಖ್ಯಾನವನ್ನ ಬಳಸುತ್ತೆ. ಅಂದ್ರೆ ತುರಿಯ ಅಂದ್ರೆ ಇದಲ್ಲ ಅದಲ್ಲ ಅಂತ ಹೇಳ್ತಾ ಹೋಗುತ್ತೆ. ಲೈಕ್ ಡಿಫೈನ್ ಮಾಡಕ್ಕಾಗಲ್ಲ ಅಂತನಾ? ಹೌದು. ಇದು ಬಾಹ್ಯ ಪ್ರಜ್ಞೆಯೂ ಅಲ್ಲ, ಅಂದ್ರೆ ಎಚ್ಚರವಲ್ಲ. ಅಂತಹ ಪ್ರಜ್ಞೆಯೂ ಅಲ್ಲ, ಅಂದ್ರೆ ಕನಸಲ್ಲ. ಮತ್ತು ಇದು ಪ್ರಜ್ಞೆಯ ಮುದ್ದೆಯಾದ ಗಾಢನಿದ್ರೆಯ ಶೂನ್ಯತೆಯೂ ಅಲ್ಲ. ಇದನ್ನ ಕಣ್ಣಿನಿಂದ ನೋಡಲಾಗದು. ಇದು ಅವ್ಯವಹಾರ್ಯ, ಅಂದ್ರೆ ದಿನನಿತ್ಯದ ವ್ಯವಹಾರಗಳಿಗೆ ನಿಲುಕದ್ದು. ಇದು ಅತ್ಯಂತ ಶಾಂತ, ಶಿವ ಅಂದ್ರೆ ಮಂಗಳಕರ ಮತ್ತು ಅದ್ವೈತ. ಹಾಗಾದ್ರೆ ಇದೊಂದು ಕಲ್ಪನೆಗೆ ನಿಲುಕದ ಶೂನ್ಯನ? ತುರಿಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇಲ್ಲ, ಇದೊಂದು ಶೂನ್ಯ ಅಲ್ಲ. ಇದೇ ಪರಮಸತ್ಯ. ಓಂಕಾರದ ಅ, ಉ, ಮ ಅಕ್ಷರಗಳ ಉಚ್ಚಾರಣೆಯ ನಂತರ ಬರುವ ಒಂದು ಶಬ್ದಾತೀತ ಮೌನ ಇದೆಯಲ್ಲ, ಅಂದ್ರೆ ಅಮಾತ್ರ ಸ್ಥಿತಿ, ಆ ಮೌನವೇ ಈ ತುರಿಯ. ಆ ಸೈಲೆನ್ಸ್. ಹೌದು. ತುರಿಯ ಅನ್ನೋದು ನಾವು ಹೊಸದಾಗಿ ಎಲ್ಲಿಗೋ ಟ್ರಾವೆಲ್ ಮಾಡಿ ತಲುಪಬೇಕಾದ ಜಾಗ ಅಲ್ಲ, ಅಥವಾ ಸಾಧನೆ ಮಾಡಿ ಹೊರಗಿನಿಂದ ತಂದುಕೊಳ್ಬೇಕಾದ ವಸ್ತು ಅಲ್ಲ. ಬದಲಾಗಿ ಎಚ್ಚರ, ಕನಸು ಮತ್ತೆ ನಿದ್ರೆ ಅನ್ನೋ 3 ನಾಟಕಗಳನ್ನ ಸದಾಕಾಲ ದೂರದಿಂದ ವೀಕ್ಷಿಸುತ್ತಿರುವ ನಮ್ಮ ಮೂಲಭೂತ ನೈಜ ಸ್ವರೂಪವೇ ತುರಿಯ. ವಾವ್! ಇದಕ್ಕೊಂದು ಸರಳವಾದ ಉದಾಹರಣೆ ಅಂದ್ರೆ ನಮ್ಮ ಚಿನ್ನದ ಆಭರಣಗಳಿದ್ದಾಗೆ ಅಲ್ವಾ? ಹೇಗೆ? ಲೈಕ್ ಚಿನ್ನದಿಂದ ಮಾಡಿದ ಬಳೆ, ಸರ, ಉಂಗುರ ಇವೆಲ್ಲವೂ ಬೇರೆ ಬೇರೆ ಆಕಾರ, ಬೇರೆ ಬೇರೆ ಹೆಸರುಗಳನ್ನ ಹೊಂದಿವೆ. ಆದ್ರೆ ಆ ಎಲ್ಲಾ ಆಕಾರಗಳ ಹಿಂದಿರುವ ಮೂಲವಸ್ತು ಒಂದೇ, ಅದು ಚಿನ್ನ. ಎಕ್ಸಾಕ್ಟ್ಲಿ. ಆಕಾರಗಳು ಬದಲಾಗಬಹುದು, ಆದ್ರೆ ಚಿನ್ನ ಬದಲಾಗಲ್ಲ. ಹಾಗೆಯೇ ಎಚ್ಚರ, ಕನಸು, ನಿದ್ರೆ ಅನ್ನೋದು ಕೇವಲ ಬದಲಾಗುವ ಅವಸ್ಥೆಗಳು. ಆ ಎಲ್ಲ ಅವಸ್ಥೆಗಳಲ್ಲೂ ಅಬಾಧಿತವಾಗಿರುವ, ಆ ನಾಟಕಗಳನ್ನ ಮೌನವಾಗಿ ಬೆಳಗುತ್ತಿರುವ ಆ ಶುದ್ಧ ಸಾಕ್ಷಿ ಪ್ರಜ್ಞೆ ತುರಿಯ. ಚಲುವಾದ ಹೋಲಿಕೆ. ಮತ್ತೆ ಇಲ್ಲಿ ನಾವು ಚರ್ಚಿಸ್ತಾ ಇರೋ ಗ್ರಂಥದ ಲೇಖಕರಾದ ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಖಂಡಾರ್ಥದಲ್ಲಿ ಕೇವಲ ತಾರ್ಕಿಕ ವಿವರಣೆಗೆ ಮಾತ್ರ ಸೀಮಿತರಾಗದೆ ಒಂದು ವಿಶಿಷ್ಟವಾದ ತಾತ್ವಿಕ ನಿಲುವನ್ನ, ಭಕ್ತಿಯ ಆಯಾಮವನ್ನ ನಮ್ಮ ಮುಂದಿಡ್ತಾರೆ. ಓ, ಏನದು? ಅವರ ಪ್ರಕಾರ ಈ ವೈಶ್ವಾನರ, ತೈಜಸ ಮತ್ತು ಪ್ರಾಜ್ಞ ಎಂಬ 3 ಅವಸ್ಥೆಗಳನ್ನ ಮತ್ತು ಇವುಗಳ ಹಿಂದಿರುವ ತುರಿಯವನ್ನ ನಿಯಂತ್ರಿಸುವ ಸರ್ವೋತ್ತಮ ಮತ್ತು ಸ್ವತಂತ್ರ ಶಕ್ತಿ ಶ್ರೀಹರಿ
ಅಥವಾ ನಾರಾಯಣ. ಓಕೆ, ಅಂದ್ರೆ ದೈವಿಕ ನಿಯಂತ್ರಣ. ಹೌದು, ಮನುಷ್ಯನ ಪ್ರಜ್ಞೆಯ ಪ್ರತಿಯೊಂದು ಹಂತದ ಹಿಂದೆಯೂ ಆ ದೈವಿಕ ನಿಯಂತ್ರಣದ ಕಲ್ಪನೆಯನ್ನ ಅವರು ವಾದಿಸ್ತಾರೆ. ಉಪನಿಷತ್ತಿನ ಆ ಅದ್ವೈತ ತರ್ಕವನ್ನ ಭಕ್ತಿ ಮತ್ತು ದೈವಿಕ ನಿಯಂತ್ರಣದ ದೃಷ್ಟಿಕೋನದಿಂದ ಅವರು ಹೇಗೆ ವಿಶ್ಲೇಷಿಸಿದ್ದಾರೆ ಅನ್ನೋದು ಈ ಕೃತಿಯ ಒಂದು ಪ್ರಮುಖ ಐತಿಹಾಸಿಕ ಮತ್ತು ತಾತ್ವಿಕ ಕೊಡುಗೆ. ಇದು ಮೂಲ ಗ್ರಂಥದ ಆಳವಾದ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಹೆಲ್ಪ್ ಆಗುತ್ತೆ. ತರ್ಕದ ಜೊತೆಗೆ ಭಕ್ತಿಯ ಸಮಾಗಮ ಅದು. ಖಂಡಿತ. ಆದ್ರೆ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ. ಆಧುನಿಕ ಜಗತ್ತಿನ ದಿನನಿತ್ಯದ ಬದುಕಿನ ಓಟದಲ್ಲಿರೋ ಸಾಮಾನ್ಯ ಮನುಷ್ಯನ್ಗೆ, ಆಫೀಸಿನ ಒತ್ತಡ, ಟ್ರಾಫಿಕ್ ಕಿರಿಕಿರಿ, EMI ಕಟ್ಟುವ ಟೆನ್ಷನಲ್ಲಿರೋ ವ್ಯಕ್ತಿಗೆ ಈ ಪ್ರಾಚೀನ ತತ್ವಜ್ಞಾನ ಹೇಗೆ ಸಹಾಯ ಮಾಡುತ್ತೆ? ತುರಿಯದ ಅರಿವು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ರೆಲೆವೆಂಟ್ ಆಗತ್ತೆ? ಇದು ಬಹಳ ಪ್ರಾಯೋಗಿಕವಾದ ಮತ್ತೆ ಅಗತ್ಯವಾದ ಪ್ರಶ್ನೆ. ಇಂದು ಮನುಷ್ಯರು ಮಾಹಿತಿಯ ಮಹಾಪೂರದ ನಡುವೆ ವಿಪರೀತ ಸ್ಟ್ರೆಸ್ ಅಲ್ಲಿ ಬದುಕ್ತಾ ಇದ್ದಾರೆ. ನಾವು ಈ ನಮ್ಮ ಜಾಗೃತಾವಸ್ಥೆಯನ್ನೇ ಸಂಪೂರ್ಣ ಹಾಗೂ ಅಂತಿಮ ಸತ್ಯ ಅಂತ ನಂಬಿಬಿಡ್ತೀವಿ. ಹೌದು, ಅದೇ ನಮ್ಗೆಲ್ಲ. ಆಫೀಸ್ನಲ್ಲಿ ಬಾಸ್ ಒಂದು ಸಣ್ಣ ಇಮೇಲ್ ಕಳಿಸಿದ್ರೆ ಅಥವಾ ಯಾರಾದರೂ ನಮ್ಮನ್ನ ಟೀಕಿಸಿದ್ರೆ ಸಾಕು, ನಮ್ಮ ಇಡೀ ಪ್ರಪಂಚವೇ ಮುಳುಗೋಯ್ತು ಅನ್ನೋ ಹಾಗೆ ನಾವು ಎಮೋಷನಲಿ ಕುಗ್ಗಿ ಹೋಗ್ತೀವಿ. ನಮ್ಮ ಕೋಪ, ದುಃಖ, ಹತಾಶೆಗಳು ನಮ್ಮನ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಕ್ ಶುರು ಮಾಡ್ತವೆ. ನಿಜ, ಒಂದು ಸಣ್ಣ ಇನ್ಸಿಡೆಂಟ್ ಇಡೀ ದಿನದ ನೆಮ್ಮದಿಯನ್ನೇ ಹಾಳ್ಮಾರ್ಬಿಡುತ್ತೆ. ಆದ್ರೆ ಈ ಮಾಂಡೂಕ್ಯೋಪನಿಷತ್ ಕಲಿಸುವ ಪಾಠ ಏನಂದ್ರೆ, ಈ ಇಡೀ ಎಚ್ಚರದ ಪ್ರಪಂಚವೇ ಬೃಹತ್ ವಾಸ್ತವದ ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ಆಫೀಸಿನ ಆ ಕೋಪ, ಆ ಒತ್ತಡ, ಆ ಇಮೇಲ್ ಎಲ್ಲವೂ ಕೇವಲ ವೈಶ್ವಾನರ ಸ್ಥಿತಿಯಲ್ಲಿ ನಡೀತಾ ಇರೋ ಒಂದು ತಾತ್ಕಾಲಿಕ ನಾಟಕ. ನಮ್ಮ ನಿಜವಾದ ಸ್ವರೂಪ ಆ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಪಾತ್ರ ಅಲ್ಲ, ಬದಲಾಗಿ ಆ ಇಡೀ ನಾಟಕವನ್ನ ನೋಡ್ತಾ ಇರೋ ಶಾಂತವಾದ ತುರಿಯ ಸಾಕ್ಷಿ. ವಾವ್! ಅಂದ್ರೆ ಇದನ್ನೊಂದು ದೈನಂದಿನ ಧ್ಯಾನದ ಅಭ್ಯಾಸವಾಗಿ ನಾವು ಅಪ್ಲೈ ಮಾಡ್ಕೋಬಹುದಲ್ವಾ? ಖಂಡಿತ ಮಾಡ್ಬೋದು. ಉದಾಹರಣೆಗೆ, ಕಚೇರಿಯಲ್ಲಿ ವಿಪರೀತ ಸ್ಟ್ರೆಸ್ ಆದಾಗ ಅಥವಾ ಅತಿಯಾದ ಕೋಪ ಬಂದಾಗ ಆ ಇಮೋಷನ್ಸ್ ಜೊತೆ ಕೊಚ್ಚಿ ಹೋಗುವ ಬದಲು ಒಂದು ಹೆಜ್ಜೆ ಹಿಂದಕ್ಕಿಡಬೇಕು. ಹೌದು. ನಾನು ಈ ಕೋಪವಲ್ಲ, ನಾನು ಈ ಒತ್ತಡವಲ್ಲ, ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಈ ಕೋಪವನ್ನ ಗಮನಿಸ್ತಿರುವ ಸಾಕ್ಷಿ ನಾನು ಅಂತ ಒಂದು ಕ್ಷಣ ಯೋಚಿಸಿದ್ರೆ ಸಾಕು, ಆ ಭಾವನೆಗಳು ನಮ್ಮ ಮೇಲಿನ ಕಂಟ್ರೋಲನ್ನ ಕಳೆದುಕೊಳ್ತವೆ. ಎಕ್ಸಾಕ್ಟ್ಲಿ. ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನ ನಿರ್ವಹಿಸಲು ಇದಕ್ಕಿಂತ ಪವರ್ಫುಲ್ ಟೂಲ್ ಇನ್ನೊಂದಿಲ್ಲ. ಈ ತುರಿಯ ಸ್ಥಿತಿಯ ಅರಿವು ನಮ್ಮ ಬದುಕಿಗೆ ಒಂದು ಅಗಾಧವಾದ ಸ್ಟೆಬಿಲಿಟಿ ತರುತ್ತೆ. ಹೊರಗಿನ ಪ್ರಪಂಚದಲ್ಲಿ ಬಿರುಗಾಳಿಯೇ ಏಳಲಿ, ನಮ್ಮ ಆಳದಲ್ಲಿ ಆ ಶಬ್ದಾತೀತ ಮೌನ ಸದಾ ಇರುತ್ತೆ ಅನ್ನೋ ಅರಿವು ಜೀವನದ ಕಷ್ಟಗಳನ್ನ ಎದುರಿಸೋ ಧೈರ್ಯವನ್ನ ಕೊಡುತ್ತೆ. ಈ ಚರ್ಚೆ ನಮ್ಮ ವಾಸ್ತವದ ಗ್ರಹಿಕೆಯನ್ನೇ ಬುಡಮೇಲು ಮಾಡುವಂತಿದೆ. ಸರಿ, ನಾವು ಇಲ್ಲಿಯವರೆಗೆ ಚರ್ಚಿಸಿದ ಈ ಅದ್ಭುತ ವಿಷಯಗಳನ್ನ ಒಮ್ಮೆ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ. ಖಂಡಿತ. ಮೊದಲನೇದು, ಓಂಕಾರದ ಆ ಅಕ್ಷರ, ಇದು ನಮ್ಮ ಬಾಹ್ಯ ಪ್ರಜ್ಞೆಯಾದ, ನಾವು ಭೌತಿಕ ಜಗತ್ತನ್ನ ಅನುಭವಿಸುವ ಎಚ್ಚರದ ಸ್ಥಿತಿಯನ್ನ, ಅಂದ್ರೆ ವೈಶ್ವಾನರವನ್ನ ಪ್ರತಿನಿಧಿಸುತ್ತೆ. ಹೌದು. ಎರಡನೆಯದು, ಉ ಅಕ್ಷರ, ಇದು ನಮ್ಮ ಅಂತಃಪ್ರಜ್ಞೆಯಾದ, ಮನಸ್ಸೇ ಸೃಷ್ಟಿಸುವ ಕನಸಿನ ಸ್ಥಿತಿಯನ್ನ, ಅಂದ್ರೆ ತೈಜಸವನ್ನ ಪ್ರತಿನಿಧಿಸುತ್ತೆ. ಕರೆಕ್ಟ್. ಮೂರನೆಯದು, ಮಾ ಅಕ್ಷರ, ಇದು ಯಾವುದೇ ಆಸೆಗಳಿಲ್ಲದ, ಅಹಂಕಾರ ಲೀನವಾಗುವ ಆನಂದಮಯವಾದ ಗಾಢ ನಿದ್ರೆಯ ಸ್ಥಿತಿ, ಪ್ರಾಜ್ಞವನ್ನ ಪ್ರತಿನಿಧಿಸುತ್ತೆ. ಹೌದು. ಮತ್ತೆ ಅಂತಿಮವಾಗಿ ಅ ಉ ಮ ಮುಗಿದ ನಂತರ ಬರುವ ಆ ಸೈಲೆನ್ಸ್ ಅಥವಾ ಮೌನವೇ ಈ ಮೂರೂ ನಾಟಕಗಳನ್ನ ಬೆಳಗುವ ಅಂತಿಮ ಸತ್ಯವಾದ ತುರೀಯ. ಹೌದು. ಮತ್ತೆ ಶ್ರೀ ರಾಘವೇಂದ್ರ ತೀರ್ಥರು ಈ ಎಲ್ಲಾ ಹಂತಗಳ ಹಿಂದಿನ ಮಹಾಶಕ್ತಿಯನ್ನ ಶ್ರೀಹರಿಯ ನಿಯಂತ್ರಣಕ್ಕೆ ಒಳಪಡಿಸುವ ಮೂಲಕ ಮನುಷ್ಯನಿಗೆ ಜ್ಞಾನದ ಜೊತೆಗೆ ವಿನಯವನ್ನೂ ಭಕ್ತಿಯನ್ನೂ ಕಲಿಸ್ತಾರೆ. ಈ ಕೃತಿಯು ನಮ್ಮನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ನಮ್ಮ ದೈನಂದಿನ ಗೊಂದಲಗಳಿಂದ ಫ್ರೀಯಾಗಿ ಶಾಂತಿಯುತ ಬದುಕು ನಡೆಸಲು ಇರೋ ಅತ್ಯುತ್ತಮ ಸಾಧನ. ಖಂಡಿತವಾಗಿಯೂ. ಇದು ಕೇವಲ ಓದುವ ಗ್ರಂಥ ಅಲ್ಲ, ಜೀವಿಸುವ ತತ್ವ. ಈ ವಿಚಾರಗಳು ಖಂಡಿತ ನಮ್ಮ ಜೊತೆ ಬಹಳ ಕಾಲ ಉಳಿಯುತ್ತವೆ. ಹೌದು, ನನಗೂ ಹಾಗೆ ಅನ್ಸುತ್ತೆ. ಈ ಸಂಚಿಕೆಯ ಕೊನೆಯಲ್ಲಿ ಕೇಳುಗರೆಲ್ಲರಿಗೂ ಅವರವರೇ ಆಳವಾಗಿ ಆಲೋಚನಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಇಂದು ರಾತ್ರಿ ನಿದ್ರೆಗೆ ಜಾರುವಾಗ, ಕಣ್ಮುಚ್ಚಿ ಮಲಗಿದಾಗ ಒಮ್ಮೆ ನಿಮ್ಮ ಪ್ರಜ್ಞೆಯನ್ನ ನೀವೇ ಗಮನಿಸಿ. ಎಚ್ಚರದಿಂದ ಕನಸಿಗೆ, ಕನಸಿನಿಂದ ಗಾಢ ನಿದ್ರೆಗೆ ಆ ಪ್ರಜ್ಞೆ ಕ್ಷಣಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತೆ, ಜಾರುತ್ತಲೇ ಇರುತ್ತೆ.
ಆದ್ರೆ ಈ ಎಲ್ಲಾ ಬದಲಾಗುವ ಸ್ಥಿತಿಗಳನ್ನ ಅತಿ ಮೌನವಾಗಿ ವೀಕ್ಷಿಸುತ್ತಾ ಎಂದಿಗೂ ಬದಲಾಗದೆ ಉಳಿಯುವ ಆ ನೈಜ ಅಸ್ತಿತ್ವ ಯಾವುದು? ಆ ಮೌನವಾದ ಸಾಕ್ಷಿ ಯಾರು? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.